ಆಕೆ ಗಂಡನನ್ನ ಕಳ್ಕೊಂಡು ಒಬ್ಬಂಟಿಯಾಗಿದ್ದ ಮಹಿಳೆ. ಅನುಕಂಪದ ಆಧಾರದಲ್ಲಿ ಗಂಡನ ಸರ್ಕಾರಿ ಕೆಲಸ ಸಿಕ್ಕಿತ್ತು. ಮಕ್ಕಳು ಇಲ್ಲದೇ ಇದ್ದಿದ್ರಿಂದ ತಂಗಿ ಮಗನನ್ನೇ ದತ್ತು ಪಡೆದಿದ್ಲು. ಆದ್ರೀಗ ಈ ಮಗನೇ ಕಂಟಕವಾಗಿದ್ದಾನೆ. ಇದು ಹೇಳಿ ಕೇಳಿ ಪಾಪಿಗಳ ಕಾಲ. ಇಲ್ಲಿ ರಕ್ತ ಸಂಬಂಧಕ್ಕಿಂತ ಕಾಸಿನ ಸಂಬಂಧಕ್ಕೆ ಬೆಲೆ ಕೊಡೋರೆ ಜಾಸ್ತಿ. ಯಾಕಂದ್ರೆ ಕಾಸಿದ್ರೆ ಕೈಲಾಸ ಅನ್ನೋದು ಎಲ್ರಿಗೂ ಗೊತ್ತು. ಹೀಗಾಗಿನೇ ಸಂಬಂಧಕ್ಕಿಂತ ಸಂಪತ್ತಿಗೆ ಬೆಲೆ ಕೊಡೋರೆ ಜಾಸ್ತಿ ಆಗಿ ಹೋಗಿದ್ದಾರೆ. ಅದು ತಾಯಿ ಮಗ ಆದ್ರೂ ಅಷ್ಟೇ, ಒಡ ಹುಟ್ಟಿದವರು ಆದ್ರೂ ಅಷ್ಟೇ. ನನ್ನವರು ತನ್ನವರು ಅನ್ನೋದು ಸತ್ ಹೋಗಿ ಬಹಳ ಕಾಲನೇ ಆಗೋಯ್ತು ಬಿಡಿ. ಇಲ್ಲಿ ಗಂಟಿರೋವರೆಗೂ ಮಾತ್ರ ನೆಂಟಸ್ತಿಗೆ ಸ್ವಲ್ಪ ಏರ್ಪೇರಾದ್ರೂ ನಡೆಯೋದು ರಕ್ತ ಚರಿತ್ರೆಗಳೇ. ಹಣ ಅಂತ ಬಂದ್ರೆ ಸಂಬಂಧವನ್ನೇ ಬದಿಗಿಟ್ಟು ಹೆಣ ಉರುಳಿಸ್ತಾರೆ. ಈಗ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲೂ ಇಂತಹದ್ದೇ ಘಟನೆ ನಡೆದಿದೆ. ತಾಯಿಯ ಸರ್ಕಾರಿ ಕೆಲಸ ಮತ್ತು ಕಾಸಿನ ಮೇಲೆ ಕಣ್ಣಿಟ್ಟಿದ್ದ ಸಾಕು ಮಗ ಅಮಾಯಕಿಯ ಕೊಂದು ಹಾಕಿದ್ದಾನೆ. ಹೆತ್ತವಳ ಜೊತೆ ಸೇರ್ಕೊಂಡು ದತ್ತು ಪಡೆದವಳಿಗೆ ಚಟ್ಟ ಕಟ್ಟಿದ್ದಾನೆ. ಹಣದ ಮೋಹ ಸಾಕು ತಾಯಿ ಪಾಲಿಗೆ ಆದ ಯಮ. ಅಮ್ಮ ಮಗನ ಹುನ್ನಾರ ಹೋಯ್ತು ಅಮಾಯಕಿಯ ಜೀವ. ಇಂಥವರಿಂದಲೇ ಈ ಜಗತ್ತು ಈ ಹಂತಕ್ಕೆ ಬಂದು ನಿಂತಿರೋದು. ಉಪಕಾರ ಮಾಡಿದ್ದಕ್ಕೆ ಕೃತಜ್ಞತೆ ಅನ್ನೋದಿಲ್ಲ. ಹಡೆದ ತಾಯಿಯ ಪ್ರೀತಿ ಕೊಟ್ಟಿದ್ಲು ಅನ್ನೋ ಮಮಕಾರ ಕೂಡ ಇಲ್ಲ. ಬೆನ್ನಿಗೆ ಬಿದ್ದ ಸಹೋದರಿ ಅನ್ನೋ ಕರುಣೆಯೂ ಇಲ್ಲ. ಕಾಸೊಂದಿದ್ರೆ ಸಾಕು ಅಂತ ತಾಯಿ ಮಗ ಸೇರ್ಕೊಂಡು ಮಾಡಬಾರದ ಕೆಲಸ ಮಾಡಿದ್ದಾರೆ. ಈತನ ಹೆಸರು ಚಂದ್ರಶೇಖರ್ ಅಂತ. ಈತನ ತಾಯಿಯೇ ಅನಸೂಯ. ಈ ಅನಸೂಯಳ ಅಕ್ಕ ಜಯಲಕ್ಷ್ಮಿಗೆ ಕೆಲವು ವರ್ಷಗಳ ಹಿಂದೆ ಗಂಡ ಸಾವನ್ನಪ್ಪಿದ. ಮಕ್ಕಳು ಮರಿ ಯಾರು ಇಲ್ಲದಿದ್ರಿಂದ ತಂಗಿ ಮಗನನ್ನೇ ದತ್ತು ಪಡೆದು ಸಾಕಿದ್ರು. ಗಂಡ ಸಾವನ್ನಪ್ಪಿದ್ದಂತೆ ಅನುಕಂಪದ ಆಧಾರದ ಮೇಲೆ ಜಯಲಕ್ಷ್ಮಿಗೆ ತುರುವೇಕೆರೆ ತಾಲೂಕಿನ ಬಿಇಒ ಕಚೇರಿಯಲ್ಲಿ ಎಫ್ಡಿಎ ಕೆಲಸ ಸಿಕ್ಕಿತ್ತು. ಇದೇ ಕೆಲಸವೇ ಈಗ ಈ ಹೆಣ್ಮಗಳ ಪಾಲಿಗೆ ಕಂಟಕವಾಗಿ ಹೋಗಿದೆ. ಸರ್ಕಾರಿ ಕೆಲಸ ಆಗಿದ್ರಿಂದ ಒಳ್ಳೆ ಸಂಬಳ ಇತ್ತು, ಬದುಕು ಬಂಗಾರವಾಗಿತ್ತು. ಹೀಗಾಗಿ ಸಾಕು ಮಗ ಚಂದ್ರಶೇಖರ್ನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಿದ್ರು. ಈ ಮಧ್ಯೆ ಜಯಲಕ್ಷ್ಮಿಗೆ ಶ್ರೀನಿವಾಸ್ ಅನ್ನೋರ ಪರಿಚಯ ಬೆಳೆದಿತ್ತು. ಸುಮಾರು ವರ್ಷದಿಂದ ಇವರಿಬ್ರು ಅನ್ಯೋನ್ಯವಾಗಿಯೂ ಕೂಡ ಇದ್ರು. ಹೀಗಾಗಿ ಒಟ್ಟೊಟ್ಟಿಗೆ ಒಂದೇ ಮನೆಯಲ್ಲಿ ಜೀವನ ನಡೆಸ್ತಾ ಇದ್ರು. ಇದು ಜಯಲಕ್ಷ್ಮಿ ತಂಗಿ ಅನಸೂಯ ಹಾಗೂ ಸಾಕು ಮಗನ ಕಣ್ಣು ಕೆಂಪಾಗಿಸಿತ್ತು. ಎಲ್ಲಿ ನಮ್ಗೆ ಬರೋ ಇನ್ಕಮ್ಮು ಕಮ್ಮಿ ಆಗುತ್ತೋ ಅಂತ ಹೊಂಚು ಹಾಕೋದಕ್ಕೆ ಶುರು ಮಾಡಿದ್ರು. 8 ತಿಂಗಳ ಹಿಂದೆ ಜಯಲಕ್ಷ್ಮಿ ಮನೆಗೆ ಬಂದಿದ್ದ ಅನಸೂಯ ಹಾಗೂ ಸಾಕು ಮಗ ಚಂದ್ರಶೇಖರ್ ಬಲವಂತವಾಗಿ ಶ್ರೀನಿವಾಸರನ್ನ ಮನೆಯಿಂದ ಹೊರ ಹಾಕಿದ್ರು. ಆದ್ರೆ ಶ್ರೀನಿವಾಸ್ ಮತ್ತು ಜಯಲಕ್ಷ್ಮಿ ಅನ್ಯೋನ್ಯವಾಗಿದ್ರಿಂದ ತುರುವೇಕೆರೆಯಲ್ಲಿ ಹೊಸ ಮನೆ ಮಾಡೋದಕ್ಕೆ ಜಯಲಕ್ಷ್ಮಿ ಮುಂದಾಗಿದ್ರು. ಬಾಡಿಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ರು. ನೆನ್ನೆ ರಾತ್ರಿ ನೆಂಟಿ ಫೋನ್ ಮಾಡಿದ್ರು, ಜಾತ್ರೆಗೆ ಬರ್ತಿದ್ದೀವಿ, ಸೀಟ್ ಇಟ್ಕೊಳಪ್ಪ ಅಂತ 8:30. ನಾನು ಹೋಗಿ ನೋಡಿದೆ, ಸೀಟ್ ಇರಲಿಲ್ಲ. ಬಿಡು ಎಲ್ಲ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ, ಸುಮ್ಮನಾದೆ. ಮತ್ತೆ ಬೆಳಗಿನ ಜಾವ 6:30 7 ಗಂಟೆ ಅನಿಸುತ್ತೆ ಫೋನ್ ಬಂತು ನನಗೆ. ಯಾರು ಫೋನ್ ಮಾಡಿದ್ದು ಅಂತಂದರೆ ಅವ್ರು ಚಿಕ್ಕಮ್ಮನ ಮಗ ಮಾಡ್ದ. ನಾನು ನನ್ನ ತಮ್ಮ ಇಬ್ಬರು ಹೋದ್ವು. ಅಲ್ಲಿ ಹೋದ್ರೆ ಅವರು ಅರ್ಜೆಂಟ್ ಅಂತ ತಗೊಂಡು ಹೋಗ್ತಿದ್ರು ಅಣ್ಣನ. ಅಟ್ಲೀಸ್ಟ್ ಅವ್ರು ನನಗೆ ಫೋನು ಮಾಡಲಿಲ್ಲ. ಹಿಂಗಾಗೈತೆ. 25 ವರ್ಷದ ಜೀವನ ಕೊಟ್ಟಿದ್ದೆ. ಹಿಂಗಾದಾಗ ನಾನೇನು ಮಾಡಿದೆ, ಸ್ಟೇಷನಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟೆ. ಸುಮಾರು ಬೆಳಗ್ಗೆ 10 ಗಂಟೆ 10:30 ಅನಿಸುತ್ತೆ. ಯಾವಾಗ ಜಯಲಕ್ಷ್ಮಿ ಬೇರೆ ಮನೆ ಮಾಡೋದಕ್ಕೆ ಮುಂದಾದ್ರು ತಾಯಿ ಮಗನಿಗೆ ಉರಿ ಶುರುವಾಗಿದೆ. ಅಪ್ಪಿತಪ್ಪಿ ಶ್ರೀನಿವಾಸ್ ಜೊತೆಗೆ ಜಯಲಕ್ಷ್ಮಿ ಇದ್ರೆ ನಮ್ಗೆ ಬರೋ ಹಣದ ಹರಿವು ನಿಲ್ಲತ್ತೆ, ಸರ್ಕಾರಿ ಕೆಲಸದ ಲಾಭವೂ ಕೈತಪ್ಪತ್ತೆ ಅಂತ ಕೆರಳಿ ಕೆಂಡವಾಗಿದ್ದಾರೆ. ಹೀಗಾಗಿ ಜಯಲಕ್ಷ್ಮಿಯನ್ನ ಉಸಿರುಗಟ್ಟಿಸಿ ಸಾಯಿಸಿ ಹೃದಯಾಘಾತದ ಕತೆ ಕಟ್ಟಿದ್ದಾರೆ. ಕೊನೆಗೆ ಹುಟ್ಟೂರಾದ ಕಂಟಲಗೆರೆಗೆ ಮೃತದೇಹವನ್ನ ಕೊಂಡೊಯ್ದು ತರಾತುರಿಯಲ್ಲಿ ಅಂತ್ಯಕ್ರಿಯೆ ಮಾಡೋಕ್ ಮುಂದಾಗಿದ್ರು. ಇದು ಶ್ರೀನಿವಾಸ್ಗೆ ಅನುಮಾನ ಮೂಡಿಸಿದೆ. ಹೀಗಾಗಿ ಚಿಕ್ಕನಾಯಕನಹಳ್ಳಿ ಪೊಲೀಸರಿಗೆ ದೂರನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಅಂತ್ಯಕ್ರಿಯೆಗೆ ಮುಂದಾಗಿದ್ದ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ತಾಯಿ ಮಗನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಿದೆ. ನೆನ್ನೆ ಬೆಳಿಗ್ಗೆ ಜಯಲಕ್ಷ್ಮಿ ಸತ್ವಯತೆ ಅಂತ ಹೇಳಿ ಇಲ್ಲಿ ತಂದುಬಿಟ್ಟವ್ರೆ. ತಂದಾಗ 9 ಗಂಟೆ 9:30 ಹೋಗಿದ್ದೆ. ಅಷ್ಟೊತ್ತಿಗೆ ಪೊಲೀಸ್ ಜೀಪು ಬಂದಿತ್ತು. ತಂಗಿ ಮಗ ಮಾಡ್ಯವನೆ ಅಂತ ಹೇಳಿ ಇವರು ಪೊಲೀಸ್ನವರು ತನಿಖೆ ತಗೊಂಬಿಟ್ಟವ್ರೆ. ಅವನು ಒಪ್ಕೊಂಡು ಆಗೋಯ್ತು. ಒಪ್ಕೊಂಡೋದ್ರಿಂದ ಅವರೇ ಕೊಲೆ ಮಾಡ್ಯಾರ ಅನ್ನಂಗ. ಈ ಅಮ್ಮ ಅವ್ರ ತಾಯಿನೂ ನೋಡ್ಕೊಂಡು ಇವ್ರ ತಂಗಿನೂ ನೋಡ್ಕೊಂಡಿದ್ರು. ಈ ಅಮ್ಮನಿಂದಲೇ ಅವ್ರ ತಂಗಿ ಅನ್ಸಿ ಮಗ ಜೀವನ ನಡೆಸುತ್ತು. ತಂಗಿ ಬದುಕಿಗೆ ಊರುಗೋಲಾಗಿದ್ದೇ ಜಯಲಕ್ಷ್ಮಿ.
ತಂಗಿ ಅನಸೂಯ ಪಾಲಿಗೆ ಅಕ್ಕನೇ ಊರುಗೋಲಾಗಿದ್ಲು. ತಂಗಿಯನ್ನು ಸ್ವಂತ ಮಗಳಂತೆ ನೋಡ್ತಿದ್ದ ಜಯಲಕ್ಷ್ಮಿ ತಾನೇ ನರ್ಸಿಂಗ್ ಓದಿಸಿದ್ರು. ಕೊನೆಗೆ ತಾವೇ ಮುಂದೆ ನಿಂತು ಮದುವೆ ಕೂಡ ಮಾಡಿದ್ರು. ಆದ್ರೆ ಅನಸೂಯ ಗಂಡ ಸಾವನ್ನಪ್ಪಿದ್ರಿಂದ ತಾಯಿ ಮಗ ಒಬ್ಬಂಟಿಯಾಗಿದ್ರು. ಎಲ್ಲಿ ತಂಗಿ ಬದುಕು ಬೀದಿಗೆ ಬರುತ್ತೋ ಅಂತ ತಂಗಿ ಮಗನನ್ನ ತಾವೇ ದತ್ತು ತಗೊಂಡಿದ್ರು. ಆದ್ರೀಗ ಈ ತಾಯಿ ಮಗನೇ ಅಮಾಯಕ ಹೆಣ್ಮಗಳ ಜೀವ ತೆಗೆದಿದ್ದಾರೆ. ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಂತೆ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಅವನ್ನ ಚಂದನ ದತ್ತು ತಂದಿದ್ದು ನನ್ನ ತಂಗಿ ಮಗ. ಅಲ್ಲೇ ಸುಮಾರು ಅಲ್ಲೇ ಒಂದು 20-25 ವರ್ಷ. ಅದೇ ಅವ್ರು 4 ಜನ, ನನ್ನ ಅಕ್ಕ ತಂಗಿ ಮಗಳು ಇದ್ರು. ನನ್ನ ತಂಗಿನೇ ಮಾಡಿದ್ಲು 5ವರೆಗೆ ಈ ಥರ ಹಾರ್ಟ್ ಅಟ್ಯಾಕ್ ಅಷ್ಟೇ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಅಂತ ಹೇಳಿದ್ರು ಅಷ್ಟೇ. ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಒಟ್ನಲ್ಲಿ ಹಣದ ದಾಹಕ್ಕೆ ಬಿದ್ದವರು ರಕ್ತ ಸಂಬಂಧಕ್ಕೆ ಕೊಳ್ಳಿ ಇಟ್ಟಿದ್ದು ಮಾತ್ರ ದುರಂತ. ವಿಠಲ್, ನ್ಯೂಸ್ 18 ತುಮಕೂರು.